ಹೆಲೋ ಡಿಯರ್ ಫ್ರೆಂಡ್ಸ್, ಟು ಆಲ್ ಮೈ ಕ್ವೀನ್ಸ್ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವೆಲ್ಲರೂ ಕೇಳಿರ್ತೀರ ಎನ್ ಯಾಂಗ್ ಎನರ್ಜಿ ಬಗ್ಗೆ, ಫೆಮಿನಿನ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಬಗ್ಗೆ ಅಥವಾ ಶಿವ ಶಕ್ತಿ ಎನರ್ಜಿ ಬಗ್ಗೆ ಕೇಳಿರ್ತೀರ. ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಫಿಮೇಲ್ ಇರಲಿ ಮೇಲ್ ಇರಲಿ, ನಮ್ಮ ಎಲ್ಲರ ಒಳಗೂ ಕೂಡ ಶಿವ ಶಕ್ತಿ ಮ್ಯಾಸ್ಕ್ಯುಲಿನ್ ಫೆಮಿನಿನ್ ಎನರ್ಜಿ ಇದೆ. ಯಾವಾಗ ನಮ್ಮ ಒಳಗಡೆ ಫೆಮಿನಿನ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೋ ಆಗ ನಮ್ಮ ಲೈಫ್ ಅದ್ಭುತವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಲೈಫ್ನಲ್ಲಿ ಇರುವಂತಹ ಎಲ್ಲ ಸ್ಟ್ರಗಲ್ಸ್ ಮಾಯ ಆಗ್ತಾ ಹೋಗುತ್ತೆ. ಈಗ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಳಗಡೆ ಇರುವಂತಹ, ನೀವು ಫಿಮೇಲ್ ಇರಲಿ ಮೇಲ್ ಇರಲಿ, ನಿಮ್ಮೆಲ್ಲರ ಒಳಗಡೆ ಇರುವಂತಹ ಫೆಮಿನಿನ್ ಎನರ್ಜಿಯನ್ನು, ಡಿವೈನ್ ಫೆಮಿನಿನ್ ಎನರ್ಜಿಯನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಿಮ್ಮಲ್ಲಿ ಇರುವಂತಹ ಅದ್ಭುತವಾದ ಶಕ್ತಿಯನ್ನು, ಡಿವೈನ್ ಫೆಮಿನಿನ್ ಎನರ್ಜಿಯನ್ನು ನೀವು ಆಕ್ಟಿವೇಟ್ ಮಾಡಿದ್ದೇ ಆದರೆ ನಿಮ್ಮ ಲೈಫ್ನಲ್ಲಿ ಸ್ಟ್ರಗಲ್ಸ್ ಮಾಯ ಆಗ್ತಾ ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಚಾರ್ಮ್, ಮ್ಯಾಗ್ನೆಟಿಸಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ನಮ್ಮೆಲ್ಲರಲ್ಲೂ ಇರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿಯನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಿನನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ಅಥವಾ ಡಿವೈನ್ ಫೆಮಿನಿನ್ ಎನರ್ಜಿಯನ್ನು ಬ್ಲಾಕ್ ಮಾಡ್ತಾ ಇರ್ತೀವಿ. ಸೊ ಹಾಗಾದರೆ ನಮ್ಮ ಒಳಗಡೆ ಇರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿಯನ್ನು ಆಕ್ಟಿವೇಟ್ ಹೇಗೆ ಮಾಡೋದು? ಸೊ ಡಿವೈನ್ ಫೆಮಿನಿನ್ ಎನರ್ಜಿ, ಮ್ಯಾಸ್ಕ್ಯುಲಿನ್ ಎನರ್ಜಿ ಇರಲಿ ಫೆಮಿನಿನ್ ಎನರ್ಜಿ ಇರಲಿ, ಅದಕ್ಕೆ ತನ್ನದೇ ಆದ ಗುಣ ಇದೆ. ಆ ಗುಣವನ್ನು ನಾವೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ನಮ್ಮ ಒಳಗಡೆ ಫೆಮಿನಿನ್ ಇರಲಿ ಮ್ಯಾಸ್ಕ್ಯುಲಿನ್ ಎನರ್ಜಿ ಇರಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ರೈಟ್ ನಾವು ಫೋಕಸ್ ಮಾಡೋಣ ನಮ್ಮ ಒಳಗಡೆ ಇರುವಂಥ ಡಿವೈನ್ ಫೆಮಿನಿನ್ ಎನರ್ಜಿಯನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ಡಿವೈನ್ ಫೆಮಿನಿನ್ ಎನರ್ಜಿಗೆ ಕಾಮ್ನೆಸ್ ಅಂತ ಅಂದರೆ, ಪ್ರಶಾಂತತೆ ಅಂದರೆ ಬಹಳ ಇಷ್ಟ. ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಷ್ಟೋ ಸಲ ತುಂಬ ರಿಯಾಕ್ಟ್ ಮಾಡ್ತಾ ಇರ್ತೀವಿ. ದ ಮೊಮೆಂಟ್ ನಾವು ಯಾವಾಗ ರಿಯಾಕ್ಟ್ ಮಾಡ್ತೀವೋ ಆಗ ನಮ್ಮಲ್ಲಿರುವಂತಹ ಶಕ್ತಿ ಅಥವಾ ಡಿವೈನ್ ಫೆಮಿನಿನ್ ಎನರ್ಜಿ ಸ್ಟಕ್ ಆಗ್ತಾ ಹೋಗುತ್ತೆ, ಬ್ಲಾಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಸಿಚುವೇಶನ್ ಇರಲಿ ಅಥವಾ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಎಷ್ಟೇ ಕೆಟ್ಟದಾಗಿ ಮಾತಾಡ್ತಾ ಇರಲಿ, ನಿಮ್ಮನ್ನು ಪ್ರೊವೋಕ್ ಮಾಡ್ತಾ ಇರಲಿ ಅಥವಾ ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇರಲಿ, ಡಿವೈನ್ ಫೆಮಿನಿನ್ ಎನರ್ಜಿಗೆ ಯಾವಾಗಲೂ ಕೂಡ ತನ್ನ ಗ್ರೇಸನ್ನು ಕಾಪಾಡಿಕೊಳ್ಳೋದಿಷ್ಟ ಆ್ಯಂಡ್ ತನ್ನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳೋದಿಷ್ಟ. ಡಿವೈನ್ ಫೆಮಿನಿನ್ ಎನರ್ಜಿ ಯಾವತ್ತೂ ಕೂಡ ಹೆದರಲ್ಲ. ಆ್ಯಂಡ್ ಆಲ್ಸೋ ಆ ಡಿವೈನ್ ಫೆಮಿನಿನ್ ಎನರ್ಜಿ ತನ್ನ ವರ್ಡ್ಸನ್ನು ಇರಲಿ, ತನ್ನ ಇಮೋಷನ್ಸ್ನ ಇರಲಿ ಸುಮ್ಮನೆ ವೇಸ್ಟ್ ಮಾಡಲು ಇಷ್ಟಪಡಲ್ಲ. ಫಾರ್ ಎಕ್ಸಾಂಪಲ್, ರೈಟ್ ನಾವು ನಿಮ್ಮ ಲೈಫ್ನಲ್ಲಿ ಯಾರು ಎಷ್ಟೇ ಟ್ರಿಗರ್ ಮಾಡ್ತಾ ಇರಲಿ ಅಥವಾ ನಿಮ್ಮ ರಿಯಾಕ್ಷನಿಗೋಸ್ಕರ ಕಾಯ್ತಾ ಇರಲಿ, ನೆವರ್ ಎವರ್ ರಿಯಾಕ್ಟ್. ಆ ಸಿಚುವೇಶನ್ನಲ್ಲಿ ಯಾವುದೇ ರೀತಿ ರಿಯಾಕ್ಟ್ ಮಾಡಬೇಡಿ. ನೀವು ಯಾವಾಗ ರಿಯಾಕ್ಟ್ ಮಾಡಲ್ಲ, ನಿಮ್ಮ ಒಳಗಡೆ ಇರುವಂತಹ ಶಕ್ತಿ ಎನರ್ಜಿ ಏನಿದೆ, ಡಿವೈನ್ ಫೆಮಿನಿನ್ ಎನರ್ಜಿ ಏನಿದೆ, ಅದು ಆಕ್ಟಿವೇಟ್ ಆಗುತ್ತೆ. ಸೊ ಡಿವೈನ್ ಫೆಮಿನಿನ್ ಎನರ್ಜಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಯಾವುದೇ ಪರಿಸ್ಥಿತಿ ಇರಲಿ ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿ ಎಷ್ಟೇ ಟ್ರಿಗರ್ ಮಾಡ್ತಾ ಇರಲಿ, ಆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಿಮ್ಮ ಒಳಗಡೆ ಇರುವಂತಹ ಪವರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಒಳಗಡೆ ಇರುವಂತಹ ಶಕ್ತಿ ಡಿವೈನ್ ಎನರ್ಜಿ ಏನಿರುತ್ತೆ ಗೈಡ್ ಮಾಡ್ತಾ ಹೋಗುತ್ತೆ. ಆ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಮನಸ್ಸು ಪ್ರಶಾಂತವಾಗಿದ್ದಾಗ, ನೀವು ರಿಯಾಕ್ಟ್ ಮಾಡದೇ ಇದ್ದಾಗ. ಸೊ ನಮ್ಮ ಈಗೋಗೆ ಹರ್ಟ್ ಆಗಬಹುದು ನಾವು ರಿಯಾಕ್ಟ್ ಮಾಡದೇ ಇದ್ದಾಗ. ಎದುರುಗಡೆ ಇರುವಂಥ ವ್ಯಕ್ತಿ ನಮ್ಗೆ ಎಷ್ಟೇ ಟ್ರಿಗರ್ ಮಾಡ್ತಾ ಇದ್ರು ನಾವು ತಕ್ಷಣಕ್ಕೆ ರಿಯಾಕ್ಟ್ ಮಾಡದೇ ಇದ್ದಾಗ ಈಗೋಗೆ ಹರ್ಟ್ ಆಗ್ತಾ ಇರ್ಬೋದು. ಆದರೆ ನಮ್ಮ ಒಳಗಡೆ ಇರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿ ಸೆಲೆಬ್ರೇಟ್ ಮಾಡ್ತಾ ಇರುತ್ತೆ, ಥ್ಯಾಂಕ್ ಗಾಡ್ ಇವರು ರಿಯಾಕ್ಟ್ ಮಾಡಿಲ್ಲ ಅಂತ. ನಾವು ರಿಯಾಕ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ, ಕ್ಲಾರಿಟಿ ಆ್ಯಂಡ್ ಆಲ್ಸೋ ಯಾವುದೇ ಸಿಚುವೇಶನ್ನಿಂದ ಹೊರಗಡೆ ಬರುವಂತಹ ದಾರಿ, ಆಲ್ಸೋ ನಿಮ್ಮಲ್ಲಿ ಆ ಪವರ್ ಇರಲಿ, ಗ್ರೇಸ್ ಇರಲಿ ಇನ್ನೂ ಜಾಸ್ತಿ, ಆ ಮ್ಯಾಗ್ನೆಟಿಸಮ್ ಇರಲಿ ಅಥವಾ ನಿಮ್ಮ ಆರಾ, ನಿಮ್ಮ ಎನರ್ಜಿ ಫೀಲ್ಡ್ನ ಸ್ಟ್ರೆಂತ್ ತುಂಬ ಜಾಸ್ತಿ ಇರುತ್ತೆ. ಯಾವಾಗ ನಿಮ್ಮ ಒಳಗಡೆ ಇರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ನಿಮಗೆ ನಿಮ್ಮ ಆರಾ ಇರಲಿ, ನಿಮ್ಮ ಎನರ್ಜಿ ಫೀಲ್ಡಿಗೆ ಸೂಟ್ ಆಗದೇ ಇರುವಂತಹ ವ್ಯಕ್ತಿ ಇರಲಿ, ಸಿಚುವೇಶನ್ ಇರಲಿ, ತನ್ನಿಂದ ತಾನೇ ನಿಮ್ಮ ಲೈಫಿಂದ
ಡಿಲೀಟ್ ಆಗ್ತಾ ಹೋಗ್ತಾರೆ. ನಿಮ್ಮ ಒಳಗಡೆ ಇರುವಂತಹ ಡಿವೈನ್ ಎನರ್ಜಿ ಏನು ಮಾಡುತ್ತೆ, ನಿಮ್ಮನ್ನು ರಕ್ಷಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ಅನ್ನೆಸೆಸರಿಯಾಗಿ ನಿಮ್ಮ ಎನರ್ಜಿ ವೇಸ್ಟ್ ಆಗಲಿಕ್ಕೆ ಬಿಡಲ್ಲ. ಎರಡನೆಯದಾಗಿ ಡಿವೈನ್ ಫೆಮಿನಿನ್ ಎನರ್ಜಿಗೆ ಪ್ಲೀಸ್ ಮಾಡೋದು ಅಂದರೆ ಖಂಡಿತ ಇಷ್ಟ ಇಲ್ಲ. ನಾವು ಡೇ ಟು ಡೇ ಲೈಫಲ್ಲಿ ಯಾರನ್ನಾರು ಪ್ಲೀಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರೆ, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರಿಗೇ ಆಗಲಿ ನಾವು ಪ್ಲೀಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರೆ ನಮ್ಮ ಒಳಗಡೆ ಇರುವಂಥ ಡಿವೈನ್ ಫೆಮಿನಿನ್ ಎನರ್ಜಿ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನಿಂದ ನಿಮ್ಮಲ್ಲಿ ಪ್ಲೀಸ್ ಮಾಡುವಂಥ, ಬೇರೆಯವರನ್ನು ಮೆಚ್ಚಿಸುವಂತಹ ಹ್ಯಾಬಿಟ್ ಇದೆ ಅನ್ನೋದಾದರೆ ಈಗಲೇ ಈ ಕ್ಷಣನೇ ಬಿಟ್ಟುಬಿಡಿ. ಯಾಕಂತ ಅಂದರೆ ಡಿವೈನ್ ಫೆಮಿನಿನ್ ಎನರ್ಜಿ ಈಸ್ ಆಲ್ ಅಬೌಟ್ ಟ್ರುತ್. ಸೊ ಈಗ ನೀವು ಯಾವಾಗ ನಿಮ್ಮ ಜೊತೆ ನೀವು ಟ್ರೂತ್ಫುಲ್ ಆಗಿರಲ್ಲ ಅಥವಾ ನಿಮ್ಮ ಜೊತೆ ನೀವು ಆನೆಸ್ಟ್ ಆಗಿರಲ್ಲ, ನೀವು ಪ್ಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಪ್ಲೀಸ್ ಮಾಡ್ತಾ ಇರಬೇಕಾದ್ರೆ ಆಬ್ಸರ್ವ್ ಮಾಡಿರ್ಬೋದು, ನಮಗೊಂದು ರೀತಿ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅಥವಾ ಒಂದು ರೀತಿ ಎನರ್ಜಿ ಇರಬಹುದು, ಆರಾ ಇರ್ಬೋದು, ವೀಕ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ ಕಾರಣ ನಿಮ್ಮಲ್ಲಿ ಪ್ಲೀಸಿಂಗ್ ಮಾಡುವಂತಹ ಹ್ಯಾಬಿಟ್ ಇದ್ರೆ, ನಿಮ್ಮಲ್ಲಿ ಇರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿಯ ಸಂಪೂರ್ಣ ಬ್ಲೆಸ್ಸಿಂಗ್ ಗಿಫ್ಟ್ ನೀವು ರಿಸೀವ್ ಮಾಡಬೇಕು ಅಂತ ಅಂದರೆ ಆ ಪ್ಲೀಸಿಂಗ್ ಹ್ಯಾಬಿಟ್ನ ಇವತ್ತೇ ಈ ಕ್ಷಣನೇ ಬಿಟ್ಟುಬಿಡಿ. ಮೂರನೇದಾಗಿ ಇವತ್ತಿನಿಂದ ಸ್ಟಾರ್ಟ್ ಸೇಯಿಂಗ್ ನೋ ಅಂತ ಅಂದರೆ, ಸೊ ಈಗ ನಮ್ಮೆಲ್ಲರಿಗೂ ಕೂಡ ಒಂದು ಹ್ಯಾಬಿಟ್ ಇರುತ್ತೆ, ಎಲ್ಲದಕ್ಕೂ ಕೂಡ ಎಸ್ ಎಸ್ ಅನ್ನೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಎಲ್ಲಾದರೂ ಹೊರಗಡೆ ಹೋಗ್ಲಿಕ್ಕೆ ಕರೀತಾರೆ, ನಿಮ್ಗೆ ಇಷ್ಟ ಇರಲ್ಲ, ನಿಮ್ಮ ಪ್ರಿಯಾರಿಟಿ ಬೇರೆ ಇರುತ್ತೆ, ನಿಮ್ಗೊಂದು ಬುಕ್ ಓದಬೇಕು ಅಂತ ಇರುತ್ತೆ, ಅಥವಾ ಸಮಥಿಂಗ್ ಸೆಲ್ಫ್ ಕೇರ್ ಮಾಡಬೇಕು ಅಂತ ಇರುತ್ತೆ, ಅಥವಾ ಎನಿಥಿಂಗ್. ಆಗ ನಿಮ್ಮ ಫ್ರೆಂಡ್ ಕರೀತಾರೆ ಮೂವಿಗೆ ಹೋಗೋಣ ಅಥವಾ ಹೊರಗಡೆ ಹೋಗೋಣ ಅಂತ. ನಿಮಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ನೀವೇನು ಮಾಡ್ತೀರಾ, ಫ್ರೆಂಡ್ ಬೇಜಾರು ಮಾಡ್ಕೊಳ್ಬಾರ್ದು. ಅವತ್ತು ನಾನು ಕರೆದಾಗ ಫ್ರೆಂಡ್ ಬಂದಿದ್ದಾರೆ, ಸೊ ಅದಕ್ಕೋಸ್ಕರ ಅವರಿಗೆ ಕಂಫರ್ಟ್ ಫೀಲ್ ಮಾಡಲಿಕ್ಕೆ, ಅವ್ರು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ನಾವು ಅವ್ರ ಜೊತೆ ಹೋಗ್ತೀವಿ. ನಮಗೆ ಮನಸ್ಸಿರಲ್ಲ, ಆ ದಿನ ನಮ್ಮ ಪ್ರಿಯಾರಿಟಿ ಬೇರೆಯೇ ಇರುತ್ತೆ. ಬಟ್ ಸ್ಟಿಲ್ ಯಾವಾಗ ನಿಮಗೆ ನೋ ಅನ್ಲಿಕ್ಕೆ ಬರ್ತಾ ಇರಲ್ಲ. ಸೊ ಇನ್ನೂ ಹೇಳಬೇಕು ಅಂತ ಅಂದರೆ, ಯಾರಾದರೂ ಏನಾದರೂ ಅಂದಾಗ ನಮಗೆ ಗೊತ್ತು ನಾವು ಆ ಕೆಲಸ ಮಾಡಲ್ಲ ಅಂತ, ಅಥವಾ ಎನಿಥಿಂಗ್, ಯಾರಾದರೂ ಹೊರಗಡೆ ಕರೆದಾಗ, ಇನ್ವಿಟೇಷನ್ ಕೊಟ್ಟಾಗ ನಮ್ಗೆ ಗೊತ್ತಿರುತ್ತೆ ಆ ಫಂಕ್ಷನ್ಗೆ ನಾವು ಹೋಗಲ್ಲ ಅಂತ, ಬಟ್ ಸ್ಟಿಲ್ ನಾವೇನಂತೀವಿ, ನಾನು ಥಿಂಕ್ ಮಾಡ್ತೀನಿ, ಐ ಟ್ರೈ. ಸೊ ಏನಾಗುತ್ತೆ, ನೀವು ಯಾವಾಗ ನಿಮಗೆ ಸ್ಟ್ರೇಟಾಗಿ ಹೇಳಲಿಕ್ಕೆ ಬರ್ತಾ ಇರಲ್ಲ, ಅಥವಾ ನೀವು ನಿಮ್ಮ ಭಾವನೆಯನ್ನು ನೀವು ಸ್ಟ್ರೇಟಾಗಿ ಕನ್ವೇ ಮಾಡ್ತಾ ಇರಲ್ಲ, ಅಥವಾ ನೀವು ಬೌಂಡ್ರಿ ಏನಿರುತ್ತೆ, ಒಂದು ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ತಾ ಇರಲ್ಲ, ನಿಮ್ಮ ಫೆಮಿನಿನ್ ಎನರ್ಜಿ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಹೋಗುತ್ತೆ. ಯಾಕಂತ ಅಂದರೆ ಡಿವೈನ್ ಫೆಮಿನಿನ್ ಎನರ್ಜಿಗೆ ಸೇಫ್ಟಿ ತುಂಬ ಮುಖ್ಯ. ಸೊ ಇನ್ನೊಂದು ವಿಷಯ, ಈಗ ನಿಮಗೆ ಇಷ್ಟ ಇಲ್ಲದಿರುವಂತಹ ಕೆಲಸಕ್ಕೆ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ, ನೀವು ಡೈರೆಕ್ಟಾಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನು ಕನ್ವೇ ಮಾಡದೆ ಥಿಂಕ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳಬೇಕಾದ್ರೆ, ಬೇರೆಯವರು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುವಂತಹ, ಮ್ಯಾನಿಪ್ಯುಲೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಡಿವೈನ್ ಫೆಮಿನಿನ್ ಎನರ್ಜಿಗೆ ಇನ್ಫ್ಲೂಯೆನ್ಸ್ ಆಗೋದು, ಮ್ಯಾನಿಪ್ಯುಲೇಟ್ ಆಗೋದು ಇಷ್ಟ ಇರಲ್ಲ. ಯಾವಾಗ ತಾನು ಮ್ಯಾನಿಪ್ಯುಲೇಟ್ ಆಗ್ತಾ ಇದ್ದೀನಿ ಅಥವಾ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ, ನನಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಅಂತ ಡಿವೈನ್ ಫೆಮಿನಿನ್ ಎನರ್ಜಿಗೆ ರಿಯಲೈಸ್ ಆಗುತ್ತೋ, ಅದು ಓಪನ್ ಅಪ್ ಆಗಲ್ಲ, ಬದಲಾಗಿ ಅಗೇನ್ ಆ ಎನರ್ಜಿ ಸ್ಟಕ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಳ್ತೀರಾ, ಲಿಟಲ್, ಸೊ ಚಿಕ್ಕ ವಿಷಯಕ್ಕೆ ಇರಲಿ, ನಿಮ್ಮ ಮನಸ್ಸಿನಲ್ಲೇ ಇರುವಂಥದ್ದನ್ನು ನೇರವಾಗಿ ಪೊಲೈಟಾಗಿ ಕನ್ವೆ ಮಾಡಿ. ಅಫ್ಕೋರ್ಸ್ ನಿಮ್ಮ ಟ್ರೂ ಫ್ರೆಂಡ್ಸ್ ಆಗಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಟ್ರೂ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ಅರ್ಥ ಮಾಡ್ಕೊಳ್ತಾರೆ. ಆದರೆ ನಿಮಗೆ ನೀವು ಮೋಸ ಮಾಡಿಕೊಂಡು ಯಾವುದೇ ಕೆಲಸ ಮಾಡಬೇಡಿ. ಈಗ ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಫೆಮಿನಿನ್ ಎನರ್ಜಿ ಸೇಫ್ಟಿ ಫೀಲ್ ಮಾಡುತ್ತೆ. ಸೊ ಆಗ ಏನಾಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ನಿಮ್ಮ ಡಿವೈನ್ ಫೆಮಿನಿನ್ ಎನರ್ಜಿಗೆ. ನಾಲ್ಕನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಸೆಲ್ಫ್ ಲವ್. ಡಿವೈನ್ ಫೆಮಿನಿನ್ ಎನರ್ಜಿಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅಂದರೆ ಬಹಳ ಇಷ್ಟ. ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲರೂ ಕೂಡ ನಮ್ಮ ಅಮ್ಮನ್ನ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಅವರೆಲ್ಲರೂ ಕೂಡ ತಮ್ಮ ಹಸ್ಬೆಂಡಿಗೆ, ಆಮೇಲೆ ತಮ್ಮ ಮಕ್ಕಳಿಗೆ ಪ್ರಿಯಾರಿಟಿ ಕೊಟ್ಟು 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 ಎಲ್ಲೋ ಒಂದು ಕಡೆ ತಮ್ಮನ್ನೇ ತಾವು ಮರೆತಿರ್ತಾರೆ. ಯಾವುದೇ ರಿಲೇಷನ್ಶಿಪ್ ಇರಲಿ ಅಥವಾ ಯಾವುದೇ ನೀವು ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನಿಮ್ಮನ್ನು ಬದಿಗಿಟ್ಟು, ನಿಮ್ಮನ್ನು ಪಕ್ಕಕ್ಕಿಟ್ಟು ನೀವು ಓವರ್ ಗಿವಿಂಗ್ ಮಾಡಿದಾಗ ಅಥವಾ ಕೊಡ್ಲಿಕ್ಕೆ ಹೋದಾಗ ನಿಮ್ಮಲ್ಲಿ ಫ್ರಸ್ಟ್ರೇಷನ್ ಕಾಡುತ್ತೆ. ಫ್ರಸ್ಟ್ರೇಷನ್ ಯಾಕೆ ಕಾಡುತ್ತೆ? ಡಿವೈನ್ ಫೆಮಿನಿನ್ ಎನರ್ಜಿಗೆ ಯಾವಾಗಲೂ ಕೂಡ ಸೆಲ್ಫ್ ಲವ್ ತುಂಬ ಇಷ್ಟ. ಸೊ ನನ್ನನ್ನು ಕಡೆಗಣಿಸಿ ಅಥವಾ ನನ್ನನ್ನು ಪಕ್ಕಕ್ಕೆ ಇಟ್ಟು, ಸೊ ಸೆಲ್ಫ್ ಲವ್ ಇಲ್ಲದೆ ಬೇರೆಯವರಿಗೆ ಪ್ರೀತಿಯನ್ನು ಹಂಚ್ತಾ ಇರಬೇಕಾದ್ರೆ ಡಿವೈನ್ ಫೆಮಿನಿನ್ ಎನರ್ಜಿ ಸ್ಟಕ್ ಆಗ್ತಾ ಹೋಗುತ್ತೆ. ಏನು ಮಾಡ್ಬೋದು? ಸೊ ಪ್ರಾಕ್ಟಿಸ್ ಸೆಲ್ಫ್ ಲವ್. ಹೌದು, ನಿಮ್ಮ ಫ್ಯಾಮಿಲಿ ಇದೆ, ನಿಮಗೆ ಹಸ್ಬೆಂಡ್ ಇದ್ದಾರೆ ಅಥವಾ ವೈಫ್ ಇದ್ದಾರೆ ಅಥವಾ ನಿಮ್ಮ ಮಕ್ಕಳಿದ್ದಾರೆ, ದಟ್ಸ್ ಓಕೆ.
ಆದರೆ ನೀವು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನೀವು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆ್ಯಂಡ್ ನಿಮ್ಮ ಹಸ್ಬೆಂಡ್ ಇರಲಿ ವೈಫ್ ಇರಲಿ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮನ್ನು ಮರೆತು ನಿಮಗೆ ನೀವು ಕಾಳಜಿ ಮಾಡದೆ ಪ್ರೀತಿ ತೋರಿಸದೆ ನೀವು ಪಕ್ಕಕ್ಕೆ ಇಟ್ಟು ನೀವೆಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೇರ್ ಮಾಡ್ತೀನಿ ಅಂತ ಅಂದರೆ ಅಗೇನ್ ನಾವೇನು ಮಾಡ್ತೀವಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಕೇರ್ ಮಾಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ, ಒಂದು ರೀತಿ ಆ ಫ್ರಸ್ಟ್ರೇಷನ್ ಅಗೇನ್ ನಾವು ಪ್ರೀತಿಯ ಬದಲಾಗಿ ಫ್ರಸ್ಟ್ರೇಷನ್ನೇ ಹಂಚ್ತಾ ಇರ್ತೀವಿ. ಆದ ಕಾರಣ ಪ್ರತಿ ಒಬ್ಬರೂ ಕೂಡ ಪ್ರಾಕ್ಟೀಸ್ ಸೆಲ್ಫ್ ಲವ್. ನಿಮ್ಮನ್ನು ನೀವು ಪ್ರೀತಿಸಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಪ್ರೀತಿಸಿ. ನಿಮ್ಮನ್ನು ನೀವು ಪ್ರೀತಿಸ್ತಾ ಇರಬೇಕಾದ್ರೆ ನೀವು ನಿಮ್ಮ ವೀಕ್ನೆಸ್ ಇರಲಿ, ನಿಮ್ಮ ಸ್ಟ್ರೆಂತ್ ಇರಲಿ, ಎಲ್ಲವನ್ನು ಆಕ್ಸೆಪ್ಟ್ ಮಾಡ್ತಾ ಹೋಗ್ತೀರಾ. ಸೇಮ್ ವೇ ಇಟ್ ಹ್ಯಾಪನ್ಸ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್. ನಿಮ್ಮನ್ನು ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ, ನಿಮ್ಮನ್ನು ನೀವು ಜಡ್ಜ್ ಮಾಡ್ತಾ ಇಲ್ಲ ಅಂತ ಅಂದರೆ ಸೇಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ನ ಕೂಡ ನೀವು ಜಡ್ಜ್ ಮಾಡಲ್ಲ. ಸೇಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನೀವು ಅಷ್ಟೇ ಕೇರ್ ಮಾಡ್ತೀರಾ. ಯಾವತ್ತೂ ಕೂಡ ಅಷ್ಟೇ, ನಮ್ಮ ಸೆಲ್ಫ್ ಲವ್ನ ಕಪ್ ಏನಿದೆ ಆ ಕಪ್ ಎಂಟಿ ಆಗಿದ್ದೆ, ಖಾಲಿ ಆಗಿದ್ದು ನಾವು ಆ ಖಾಲಿ ಕಪ್ನಿಂದ ಏನನ್ನೂ ಹಂಚಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತಿಂದ ಪ್ರಾಕ್ಟೀಸ್ ಸೆಲ್ಫ್ ಲವ್. ಸೊ ಸೆಲ್ಫ್ ಲವ್ ಹೇಗೆ ಪ್ರಾಕ್ಟೀಸ್ ಮಾಡೋದು? ಟೈಮ್, ಗಿವ್ ಯುವರ್ ಸೆಲ್ಫ್ ಟೈಮ್. ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕಿರಲಿ, ಅಥವಾ ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಆ್ಯಕ್ಟಿವಿಟಿ ಮಾಡೋದು ಇಷ್ಟ, ನಿಮ್ಗೆ ಏನೀಗ ನಿಮ್ಮ ಪೇಂಟಿಂಗ್ ಇಷ್ಟನಾ, ಡ್ಯಾನ್ಸ್ ಇಷ್ಟನಾ, ಹಾಬೀಸ್ ಏನೋ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅಥವಾ ಒಂದು ಜರ್ನಲಿಂಗ್ ಮಾಡ್ಬೋದು. ನೀವು ಒಂದು ಡೈರಿ ತೊಗೊಂಡು ನಿಮ್ಮ ಗೋಲ್ಸ್ ಏನು, ನಿಮ್ಮ ಡ್ರೀಮ್ಸ್ ಏನು ಅದನ್ನು ಜರ್ನಲ್ ಮಾಡ್ಬೋದು, ಬರೀಬಹುದು. ಆ್ಯಂಡ್ ಆಲ್ಸೋ ನಿಮ್ಮನ್ನು ನೀವು ಜಡ್ಜ್ ಮಾಡದೇ ಇರುವಂಥದ್ದು. ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ರೈಟ್ ನಾವು ನೀವು ಯಾವುದೇ ಕಂಡೀಷನ್ ಇರಲಿ, ನಿಮಗೆ ನೀವು ಎಷ್ಟು ಜೆಂಟಲ್ ಆಗಿರ್ತೀರ, ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತಾ ಇರ್ತೀರ, ನಿಮ್ಮಲ್ಲಿರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಆಗ್ತಾ ಸ್ಟ್ರೆಂತ್ ಆಗಿರ್ಬೋದು, ಆ ಈಸ್ ಇರ್ಬೋದು, ಫ್ಲೋ ಇರ್ಬೋದು, ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿವೈನ್ ಫೆಮಿನಿನ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಆಗ್ತಾ ನಿಮ್ಮ ಜೊತೆ ನಿಮ್ಮ ಸಂಬಂಧ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಜೊತೆ ನಿಮ್ಮ ಸಂಬಂಧ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ನಿಮ್ಮ ಸುತ್ತ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ಅದು ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ನಿಮ್ಮ ಸುತ್ತ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಅಷ್ಟೇ ನಿಮ್ಮ ಸಂಬಂಧ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಂದು ರೀತಿ ಪ್ರೀತಿಯನ್ನು ನೀವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. 5ನೇದಾಗಿ ಕ್ರಿಯೇಟಿವಿಟಿ. ಹೌದು, ನಮ್ಮೆಲ್ಲರಿಗೂ ಕೂಡ ಒಂದು ಹಾಬಿ ಅಂತೂ ಇದ್ದೇ ಇರುತ್ತೆ. ಆದರೆ ಎಷ್ಟು ಜನ ಇವತ್ತಿನವರೆಗೂ ನಿಮ್ಮ ಹಾಬಿಗೆ ಟೈಮ್ ಕೊಡ್ತೀರಾ? 5 ನಿಮಿಷ, 10 ನಿಮಿಷ ಅಟ್ಲೀಸ್ಟ್ ಆನ್ ಅ ಡೈಲಿ ಬೇಸಿಸ್. ನಾವು ನಮ್ಮ ಏನಿದೆ ಡೆಡ್ಲೈನ್ಸ್ನ ಕಂಪ್ಲೀಟ್ ಮಾಡೋದ್ರಲ್ಲೇ ನಾವು ಬ್ಯುಸಿ ಇರ್ತೀವಿ, ಅಥವಾ ನಮ್ಮ ಕರ್ತವ್ಯನ ನಿರ್ವಹಿಸೋದ್ರಲ್ಲೇ ನಾವು ತುಂಬ ಬ್ಯುಸಿ ಇರ್ತೀವಿ. ನಮಗೋಸ್ಕರ ನಮ್ಮ ಟೈಮ್ ಕೊಡೋದಿರಲಿ, ನಮ್ಮ ಕ್ರಿಯೇಟಿವಿಟಿಗೆ, ಕ್ರಿಯೇಟಿವ್ ಪವರಿಗೆ ಟೈಮ್ ಕೊಡೋದನ್ನು ಖಂಡಿತ ನಾವು ಮರ್ತು ಬಿಟ್ಟಿರ್ತೀವಿ. ಸೊ ನೀವು ಎಷ್ಟು ನಿಮ್ಮ ಕ್ರಿಯೇಟಿವಿಟಿಗೆ, ನಿಮ್ಮ ಹಾಬಿಗೆ ನೀವು ಟೈಮ್ ಕೊಡ್ತೀರಾ ಅಷ್ಟು ನಿಮ್ಮಲ್ಲಿ ಡಿವೈನ್ ಫೆಮಿನಿನ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಮ್ಯಾಗ್ನೆಟಿಸಮ್, ಚಾರ್ಮ್ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿವೈನ್ ಫೆಮಿನಿನ್ ಎನರ್ಜಿಗೆ ಕ್ರಿಯೇಟಿವಿಟಿ, ಆ ಕ್ರಿಯೇಟಿವ್ ಪವರ್ ಅಂದರೆ ಬಹಳ ಇಷ್ಟ. ಎಸ್ಪೆಷಲಿ ಡ್ಯಾನ್ಸ್ ತುಂಬ ಇಷ್ಟ. ಸೊ ಡ್ಯಾನ್ಸ್ ಅಂತ ಅಂದರೆ ನೀವು ಪ್ರೊಫೆಷ್ನಲಿ ಡ್ಯಾನ್ಸ್ ಮಾಡಬೇಕು ಅಂತ ಇಲ್ಲ. ಯಾವುದಾದ್ರೂ ಒಂದು ಮ್ಯೂಸಿಕ್ ಹಾಕಿ ಜಸ್ಟ್ ಯು ಕ್ಯಾನ್ ಡ್ಯಾನ್ಸ್. ನೀವು ತನ್ನಿಂದ ತಾನೇ ನೀವು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಪರ್ಫೆಕ್ಷನ್ ಇಲ್ಲದೆ ಮಕ್ಕಳು ಹೇಗೆ ತನ್ನ ಪಾಡಿಗೆ ತಾವು ಡ್ಯಾನ್ಸ್ ಮಾಡ್ತಾರೆ ಆ ಥರ ಆ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ನೀವು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಬಾಡಿ ಮೂವ್ಮೆಂಟ್ ಆಗುತ್ತೆ. ನಿಮ್ಮ ಬಾಡಿ ಮೂವ್ ಆಗ್ತಾ ಇದೆ ಅಂದರೆ ನಿಮ್ಮ ಎನರ್ಜಿ ಮೂವ್ ಆಗ್ತಾ ಇರುತ್ತೆ. ಸಿಂಪಲ್ ಆಗಿ ದಿನಕ್ಕೆ ಒಂದು 2 to 3 minutes ಡ್ಯಾನ್ಸ್ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿರುವಂತಹ ಡಿವೈನ್ ಫೆಮಿನಿನ್ ಎನರ್ಜಿ ಆಕ್ಟಿವೇಟ್ ಆಗುತ್ತೆ. ಯಾಕಂದ್ರೆ ಡಿವೈನ್ ಫೆಮಿನಿನ್ ಎನರ್ಜಿಗೆ ಸ್ಟಕ್ ಆಗಿರೋದು ಇಷ್ಟ ಆಗಲ್ಲ. ಫ್ಲೋ ಎನರ್ಜಿ ತುಂಬ ಇಷ್ಟ. ಒತ್ತಡದಲ್ಲಿರೋದು, ಸ್ಟ್ರೆಸ್ಸಲ್ಲಿರೋದು ಇಷ್ಟ ಆಗಲ್ಲ. ಯಾವಾಗಲೂ ಅದಕ್ಕೆ ಕಾಮ್ನೆಸ್ ಇಷ್ಟ, ಪ್ರಶಾಂತತೆ ಇಷ್ಟ, ಕ್ರಿಯೇಟಿವಿಟಿ ಇಷ್ಟ, ಲೈಫ್ನ ಎಂಜಾಯ್ ಮಾಡೋದು ಇಷ್ಟ. ಸೊ ಆ ಡಿವೈನ್ ಫೆಮಿನಿನ್ ಎನರ್ಜಿ ಆರಾಮಾಗಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗುತ್ತೆ ನೀವು ಡೈಲಿ ಡ್ಯಾನ್ಸ್ ಮಾಡೋದ್ರಿಂದ. ಸೊ 6ನೇದಾಗಿ ಯಾರೆಲ್ಲ ಫೀಮೇಲ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಅವರಿಗೆ ಅಪ್ಲೈ ಆಗುತ್ತೆ. ಸೆಲೆಬ್ರೇಟ್ ಯುವರ್ ವುಮೆನ್ಹುಡ್, ಸೆಲೆಬ್ರೇಟ್ ಯುವರ್ ಫೆಮಿನಿನ್ ಎನರ್ಜಿ ಅಂತ ಅಂದರೆ ನಮಗೆ ಕೆಲವೊಂದು ಸಲ ತುಂಬ ಚೆನ್ನಾಗಿ ರೆಡಿ ಆಗಲಿಕ್ಕೆ ಹೆಸಿಟೇಷನ್ ಆಗುತ್ತೆ. ಯಾರಾದರೂ ಏನಾದರೂ ಅಂದರೆ, ಅಥವಾ ತುಂಬ ಓವರಾಗಿ ಡ್ರೆಸ್ಅಪ್ ಆಗ್ತಾ ಇದ್ದೀನೋ ಏನೋ ಅಂತ, ಅದನ್ನೆಲ್ಲ ತೆಗೆದು ಬದಿಗಿಟ್ಟು ಸೆಲೆಬ್ರೇಟ್ ಯುವರ್ ವುಮೆನ್ಹುಡ್. ನೀವೇನಿದ್ದೀರಾ ಅದನ್ನು ಸೆಲೆಬ್ರೇಟ್ ಮಾಡಿ. ನಿಮ್ಗೆ ಹೆಂಗೆ ರೆಡಿ ಆಗಬೇಕು ರೆಡಿ ಆಗಿ.
ಸೊ ಯಾವ ಡಾರ್ಕ್ ಕಲರ್, ಯೂಶಲಿ ನಾವು ಡಾರ್ಕ್ ಕಲರ್ ಡ್ರೆಸ್ ಹಾಕೊಳ್ಳಿಕ್ಕೂ ಕೂಡ ಸಮ್ಟೈಮ್ಸ್ ಹೆಸಿಟೇಟ್ ಮಾಡ್ಕೊಳ್ತೀವಿ. ನೆವರ್ ಎವರ್ ಹೆಸಿಟೇಟ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನೀವು ಏನಿದ್ದೀರಾ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯಾವುದೇ ರೀತಿ ಹೆಸಿಟೇಷನ್ ಮಾಡ್ಕೋಬೇಡಿ. ಬದಲಾಗಿ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಆ್ಯಂಡ್ ಮನೆಯಲ್ಲೇ ಇರಬೇಕಾದ್ರು ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಹೊರಗಡೆ ಹೋಗಬೇಕಾದ್ರೆ ಓಕೆ ಫೈನ್ ಒಂದು ರೀತಿ ರೆಡಿ ಆಗ್ತೀವಿ, ಅಥವಾ ಫಂಕ್ಷನಿಗೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ. ಆದರೆ ಇಂಟೆನ್ಷನಲಿ ರೆಡಿಯಾಗಿ ಟೇಕ್ ಸಮ್ ರ್ಯಾಂಡಮ್ ಪಿಕ್ಸ್. ಸೊ ಚೆನ್ನಾಗಿರುವಂತಹ ಪಿಕ್ಸ್ ತೊಗೊಳ್ಳಿ, ನಿಮ್ಮ ಸೆಲ್ಫಿ ಇರ್ಬೋದು, ನಿಮ್ಮ ಪಿಕ್ ತೊಗೊಳ್ಳಿ. ಜಸ್ಟ್ ಆ ವುಮೆನ್ ಹುಡ್ ಏನಿದೆ ಅದನ್ನು ಸೆಲೆಬ್ರೇಟ್ ಮಾಡಿ. ಸೊ ಯಾರಿಗೋಸ್ಕರನೂ ಅಲ್ಲ, ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ. ನೀವು ಎಷ್ಟು ನಿಮ್ಮ ಫೆಮಿನಿನ್ ಎನರ್ಜಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಾ, ನಿಮ್ಮಲ್ಲಿ ಮ್ಯಾಗ್ನೆಟಿಸಮ್ ಇರಲಿ, ಚಾರ್ಮ್ ಇರಲಿ, ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಒಳಗಡೆ ಇರುವಂತಹ ಫೆಮಿನಿನ್ ಎನರ್ಜಿ, ಶಕ್ತಿ ಏನಿದೆ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಅಂದರೆ, ಈ ರೆಡ್ ಕಲರ್ ಡ್ರೆಸ್ ಇರಬಹುದು, ಸ್ಯಾರಿ ಇರಬಹುದು, ಅಥವಾ ಈ ರೆಡ್ ಕಲರ್ನ, ಡಾರ್ಕ್ ಕಲರ್ನ ಆದಷ್ಟು ನಿಮ್ಮ ಡೇ ಟು ಡೇ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಫ್ ನಿಮಗೆ ಈಗ ನೇಲ್ ಪೇಂಟ್ ಹಾಕುವಂಥ ಅಭ್ಯಾಸ ಇದ್ದರೆ ರೆಡ್ ನೇಲ್ ಪೇಂಟ್ ಹಾಕ್ಬೋದು. ಸೊ ಇದರಿಂದ ಏನಾಗುತ್ತೆ, ಒಂದು ಡಿವೈನ್ ಫೆಮಿನಿನ್ ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ, ಒಂದು ಆ ಸೆಲೆಬ್ರೇಷನ್ನ ಸಂಕೇತ. ಸೊ ಇವಿಷ್ಟು ನಮ್ಮ ಒಳಗಡೆ ಇರುವಂತಹ ಡಿವೈನ್ ಎನರ್ಜಿಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಡೇ ಟು ಡೇ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವೇ ಇದನ್ನು ಹೇಗೆ ಬ್ಲಾಕ್ ಮಾಡ್ತೀವಿ ಆ್ಯಂಡ್ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.